ಬಸವರಾಜ ರಾಯರೆಡ್ಡಿ ಅವರ ಬಳಿಕ ಸತೀಶ್ ಜಾರಕಿಹೊಳಿ ಕೂಡ ಈ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಪಟ್ಟದ ವಿಚಾರವಾಗಿ ಮಾತಾಡಿದ್ದಾರೆ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ರಾಯರೆಡ್ಡಿ ಬಳಿಕ ಮತ್ತೊಬ್ಬ ಆಪ್ತ ಸಚಿವ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು ಅಂತ ಸತೀಶ್ ಹೇಳಿರೋದು. ಮುಂದಿನ ಚುನಾವಣೆಯನ್ನ ಗೆಲ್ಲಬೇಕು ಅಂದ್ರೆ ಅವರು ಇರಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ. ಇದು ಸತೀಶ್ ಜಾರಕಿಹೊಳಿ ಅವರ ಮಾತು. ಬೆಂಗಳೂರಿನಲ್ಲಿ ಮಾತಾಡ್ತಾ ಸಚಿವ ಸತೀಶ್ ಜಾರಕಿಹೊಳಿ ಈ ಸಿಎಂ ಕುರ್ಚಿ ವಿಚಾರವಾಗಿ ಮಾತಾಡಿದ್ದಾರೆ. ಇನ್ನು ಅವರು ಮಾತಾಡಿದ ದಾಟಿ ಯಾವ ರೀತಿ ಇತ್ತು ಅಂತಂದ್ರೆ 5 ವರ್ಷನೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅನ್ನೋ ಲೆಕ್ಕದಲ್ಲೇ ಇತ್ತು. ಬಹುತೇಕ ಸಚಿವರುಗಳು ಹೌದು ಸಿದ್ದರಾಮಯ್ಯ ಅವರು 5 ವರ್ಷದ ಮುಖ್ಯಮಂತ್ರಿ ಅನ್ನೋಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸರ್. ತಾವೇನಂತೀರಿ ಸರ್? ನಾವೇ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ, ನಾವೇನು ಹೇಳ್ಬೇಕು ಈಗ? ತಮ್ಮ ಪ್ರಕಾರ ಈಗ ಅವ್ರು ಹೇಳಿದ್ಮ್ಯಾಗ ನಮ್ದು ಅದಕ್ಕೆ ಒಂದು ಸೈನ್ ಮಾಡೋದಷ್ಟೇ. ಗಟ್ಟಿ ಧ್ವನಿ ಇರುತ್ತೆ ಅಂತ ನೋಡಿ. ಆ ಥರ ಪಾರ್ಟ್ ನಾವು ಅಲ್ವೇ ಅಲ್ಲ. ಈಗಾಗಲೇ ಸರ್ ಒಂದು 10 ಸಾರಿ ಹೇಳಿದ್ದೀವಿ. ಸೊ ಅದು ಮುಂದುವರಿತಾರ ಇಲ್ಲ ಇಷ್ಟಕ್ಕೆ ನಮ್ಗೆ ಅದಕ್ಕೆ ಗೊತ್ತಿಲ್ಲ ಅಂತ ಹೇಳಿದೀವಿ. ಅಲ್ಲಿ ಸದ್ಯಕ್ಕಂತ ಅವರೇ ಇದಾರೆ, ಒಳ್ಳೆ ಆಡ್ತಿ ಕೊಡ್ತಾರೆ, ಇಷ್ಟು ಪತ್ರ ಹೇಳಬಲ್ಲೆ ಅಷ್ಟೇ. ಇದೆ ಅನ್ನೋದಾದ್ರೆ ಸಿಎಂ ಸ್ಥಾನದ ಬದಲಾವಣೆಯವರೆಗೂ ಕೂಡ ಕೆಪಿಸಿಸಿ ಅಧ್ಯಕ್ಷರು ಇವರೇ ಮುಂದುವರಿತಾರೆ. ಅದು ಗೊತ್ತಿಲ್ಲ. ಪವರ್ ಶೇರಿಂಗ್ ಆಗಿದೆ ನಮ್ಗೆ ಗೊತ್ತಿಲ್ಲ. ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದು ಏನಿದ್ರು EICC ಅವ್ರು ಖರ್ಗೆ ಅವ್ರು ಹೇಳಬೇಕು, ಖರ್ಗೆಜಿ ಸುರ್ಜೇವಾಲ ಅವ್ರು ಹೇಳ್ಬೇಕು. ಅದಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ. ಬಹುತೇಕ ಸಚಿವರುಗಳು ಹೌದು ಸಿದ್ದರಾಮಯ್ಯ ಅವರು 5 ವರ್ಷದ ಮುಖ್ಯಮಂತ್ರಿ ಅನ್ನೋಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸರ್. ತಾವೇನಂತೀರಿ ಸರ್? ನಾವೇ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ. ಈ ಎಲ್ಲಾ ವಿಚಾರ ಬಸವರಾಜ ರಾಯರೆಡ್ಡಿ ಅವರ ಬಳಿಕ ಸತೀಶ್ ಜಾರಕಿಹೊಳಿ ಕೂಡ ಈ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಪಟ್ಟದ ವಿಚಾರವಾಗಿ ಮಾತಾಡಿದ್ದಾರೆ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ರಾಯರೆಡ್ಡಿ ಬಳಿಕ ಮತ್ತೊಬ್ಬ ಆಪ್ತ ಸಚಿವ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು ಅಂತ ಸತೀಶ್ ಹೇಳಿರೋದು. ಮುಂದಿನ ಚುನಾವಣೆಯನ್ನ ಗೆಲ್ಲಬೇಕು ಅಂದ್ರೆ ಅವರು ಇರಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ. ಇದು ಸತೀಶ್ ಜಾರಕಿಹೊಳಿ ಅವರ ಮಾತು. ಬೆಂಗಳೂರಿನಲ್ಲಿ ಮಾತಾಡ್ತಾ ಸಚಿವ ಸತೀಶ್ ಜಾರಕಿಹೊಳಿ ಈ ಸಿಎಂ ಕುರ್ಚಿ ವಿಚಾರವಾಗಿ ಮಾತಾಡಿದ್ದಾರೆ. ಇನ್ನು ಅವರು ಮಾತಾಡಿದ ದಾಟಿ ಯಾವ ರೀತಿ ಇತ್ತು ಅಂತಂದ್ರೆ 5 ವರ್ಷನೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅನ್ನೋ ಲೆಕ್ಕದಲ್ಲೇ ಇತ್ತು. ಬಹುತೇಕ ಸಚಿವರುಗಳು ಹೌದು ಸಿದ್ದರಾಮಯ್ಯ ಅವರು 5 ವರ್ಷದ ಮುಖ್ಯಮಂತ್ರಿ ಅನ್ನೋಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸರ್. ತಾವೇನಂತೀರಿ ಸರ್? ನಾವೇ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ, ನಾವೇನು ಹೇಳ್ಬೇಕು ಈಗ? ತಮ್ಮ ಪ್ರಕಾರ ಈಗ ಅವ್ರು ಹೇಳಿದ್ಮ್ಯಾಗ ನಮ್ದು ಅದಕ್ಕೆ ಒಂದು ಸೈನ್ ಮಾಡೋದಷ್ಟೇ. ಗಟ್ಟಿ ಧ್ವನಿ ಇರುತ್ತೆ ಅಂತ ನೋಡಿ. ಆ ಥರ ಪಾರ್ಟ್ ನಾವು ಅಲ್ವೇ ಅಲ್ಲ. ಈಗಾಗಲೇ ಸರ್ ಒಂದು 10 ಸಾರಿ ಹೇಳಿದ್ದೀವಿ. ಸೊ ಅದು ಮುಂದುವರಿತಾರ ಇಲ್ಲ ಇಷ್ಟಕ್ಕೆ ನಮ್ಗೆ ಅದಕ್ಕೆ ಗೊತ್ತಿಲ್ಲ ಅಂತ ಹೇಳಿದೀವಿ. ಅಲ್ಲಿ ಸದ್ಯಕ್ಕಂತ ಅವರೇ ಇದಾರೆ, ಒಳ್ಳೆ ಆಡ್ತಿ ಕೊಡ್ತಾರೆ, ಇಷ್ಟು ಪತ್ರ ಹೇಳಬಲ್ಲೆ ಅಷ್ಟೇ. ಇದೆ ಅನ್ನೋದಾದ್ರೆ ಸಿಎಂ ಸ್ಥಾನದ ಬದಲಾವಣೆಯವರೆಗೂ ಕೂಡ ಕೆಪಿಸಿಸಿ ಅಧ್ಯಕ್ಷರು ಇವರೇ ಮುಂದುವರಿತಾರೆ. ಅದು ಗೊತ್ತಿಲ್ಲ. ಪವರ್ ಶೇರಿಂಗ್ ಆಗಿದೆ ನಮ್ಗೆ ಗೊತ್ತಿಲ್ಲ. ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದು ಏನಿದ್ರು EICC ಅವ್ರು ಖರ್ಗೆ ಅವ್ರು ಹೇಳಬೇಕು, ಖರ್ಗೆಜಿ ಸುರ್ಜೇವಾಲ ಅವ್ರು ಹೇಳ್ಬೇಕು. ಅದಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ. ಬಹುತೇಕ ಸಚಿವರುಗಳು ಹೌದು ಸಿದ್ದರಾಮಯ್ಯ ಅವರು 5 ವರ್ಷದ ಮುಖ್ಯಮಂತ್ರಿ ಅನ್ನೋಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸರ್. ತಾವೇನಂತೀರಿ ಸರ್? ನಾವೇ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ. ಈ ಎಲ್ಲಾ ವಿಚಾರ ಬಸವರಾಜ ರಾಯರೆಡ್ಡಿ ಅವರ ಬಳಿಕ ಸತೀಶ್ ಜಾರಕಿಹೊಳಿ ಕೂಡ ಈ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಪಟ್ಟದ ವಿಚಾರವಾಗಿ ಮಾತಾಡಿದ್ದಾರೆ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ರಾಯರೆಡ್ಡಿ ಬಳಿಕ ಮತ್ತೊಬ್ಬ ಆಪ್ತ ಸಚಿವ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು ಅಂತ ಸತೀಶ್ ಹೇಳಿರೋದು. ಮುಂದಿನ ಚುನಾವಣೆಯನ್ನ ಗೆಲ್ಲಬೇಕು ಅಂದ್ರೆ ಅವರು ಇರಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ. ಇದು ಸತೀಶ್ ಜಾರಕಿಹೊಳಿ ಅವರ ಮಾತು. ಬೆಂಗಳೂರಿನಲ್ಲಿ ಮಾತಾಡ್ತಾ ಸಚಿವ ಸತೀಶ್ ಜಾರಕಿಹೊಳಿ ಈ ಸಿಎಂ ಕುರ್ಚಿ ವಿಚಾರವಾಗಿ ಮಾತಾಡಿದ್ದಾರೆ. ಇನ್ನು ಅವರು ಮಾತಾಡಿದ ದಾಟಿ ಯಾವ ರೀತಿ ಇತ್ತು ಅಂತಂದ್ರೆ 5 ವರ್ಷನೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅನ್ನೋ ಲೆಕ್ಕದಲ್ಲೇ ಇತ್ತು. ಬಹುತೇಕ ಸಚಿವರುಗಳು ಹೌದು ಸಿದ್ದರಾಮಯ್ಯ ಅವರು 5 ವರ್ಷದ ಮುಖ್ಯಮಂತ್ರಿ ಅನ್ನೋಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸರ್. ತಾವೇನಂತೀರಿ ಸರ್? ನಾವೇ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ, ನಾವೇನು ಹೇಳ್ಬೇಕು ಈಗ? ತಮ್ಮ ಪ್ರಕಾರ ಈಗ ಅವ್ರು ಹೇಳಿದ್ಮ್ಯಾಗ ನಮ್ದು ಅದಕ್ಕೆ ಒಂದು ಸೈನ್ ಮಾಡೋದಷ್ಟೇ. ಗಟ್ಟಿ ಧ್ವನಿ ಇರುತ್ತೆ ಅಂತ ನೋಡಿ. ಆ ಥರ ಪಾರ್ಟ್ ನಾವು ಅಲ್ವೇ ಅಲ್ಲ. ಈಗಾಗಲೇ ಸರ್ ಒಂದು 10 ಸಾರಿ ಹೇಳಿದ್ದೀವಿ. ಸೊ ಅದು ಮುಂದುವರಿತಾರ ಇಲ್ಲ ಇಷ್ಟಕ್ಕೆ ನಮ್ಗೆ ಅದಕ್ಕೆ ಗೊತ್ತಿಲ್ಲ ಅಂತ ಹೇಳಿದೀವಿ.
ಅಲ್ಲಿ ಸದ್ಯಕ್ಕಂತೆ ಅವರೇ ಇದಾರೆ, ಒಳ್ಳೆ ಆಡ್ತಿ ಕೊಡ್ತಾರೆ, ಇಷ್ಟು ಪತ್ರ ಹೇಳಬಲ್ಲೆ ಅಷ್ಟೇ. ಸರ್, ಪವರ್ ಶೇರಿಂಗ್ ಇದೆ ಅನ್ನೋದಾದ್ರೆ ಸಿಎಂ ಸ್ಥಾನದ ಬದಲಾವಣೆಯವರೆಗೂ ಕೂಡ ಕೆಪಿಸಿಸಿ ಅಧ್ಯಕ್ಷರು ಇವರೇ ಅದು ಮುಂದುವರಿತಾರೆ. ಗೊತ್ತಿಲ್ಲ, ಪವರ್ ಶೇರಿಂಗ್ ಆಗಿದೆ ನಮ್ಗೆ ಗೊತ್ತಿಲ್ಲ, ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದು ಏನಿದ್ರು AICC ಅವ್ರು ಖರ್ಗೆ ಅವ್ರು ಹೇಳಬೇಕು, ಖರ್ಗೆಜಿ ಸುರ್ಜೇವಾಲ ಅವ್ರು ಹೇಳ್ಬೇಕು. ಅದಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ. ಸರ್, ಬಹುತೇಕ ಸಚಿವರುಗಳು ಹೌದು ಸಿದ್ದರಾಮಯ್ಯ ಅವರು 5 ವರ್ಷದ ಮುಖ್ಯಮಂತ್ರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸರ್. ತಾವೇನಂತೀರಿ ಸರ್? ನಾವೇ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ. ಈ ಎಲ್ಲ ವಿಚಾರ ಸುರಾಜ್ ರಾಯರೆಡ್ಡಿ ಅವರ ಬಳಿಕ ಸತೀಶ್ ಜಾರಕಿಹೊಳಿ ಕೂಡ ಈ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಪಟ್ಟದ ವಿಚಾರವಾಗಿ ಮಾತಾಡಿದ್ದಾರೆ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ರಾಯರೆಡ್ಡಿ ಬಳಿಕ ಮತ್ತೊಬ್ಬ ಆಪ್ತ ಸಚಿವ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು ಅಂತ ಸತೀಶ್ ಹೇಳಿರೋದು. ಮುಂದಿನ ಚುನಾವಣೆಯನ್ನ ಗೆಲ್ಲಬೇಕು ಅಂದ್ರೆ ಅವ್ರು ಇರಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ. ಇದು ಸತೀಶ್ ಜಾರಕಿಹೊಳಿ ಅವರ ಮಾತು. ಬೆಂಗಳೂರಿನಲ್ಲಿ ಮಾತಾಡ್ತಾ ಸಚಿವ ಸತೀಶ್ ಜಾರಕಿಹೊಳಿ ಈ ಸಿಎಂ ಕುರ್ಚಿ ವಿಚಾರವಾಗಿ ಮಾತಾಡಿದ್ದಾರೆ. ಇನ್ನು ಅವರು ಮಾತಾಡಿದ ದಾಟಿ ಯಾವ ರೀತಿ ಇತ್ತು ಅಂತಂದ್ರೆ 5 ವರ್ಷನೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅನ್ನೋ ಲೆಕ್ಕದಲ್ಲೇ ಇತ್ತು. ಬಹುತೇಕ ಸಚಿವರುಗಳು ಹೌದು ಸಿದ್ದರಾಮಯ್ಯ ಅವರು 5 ವರ್ಷದ ಮುಖ್ಯಮಂತ್ರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸರ್. ತಾವೇನಂತೀರಿ ಸರ್? ನಾವೇ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ, ನಾವೇನು ಹೇಳ್ಬೇಕು ಈಗ? ತಮ್ಮ ಪ್ರಕಾರ ಈಗ ಅವ್ರು ಹೇಳಿದ್ಮ್ಯಾಗ ನಮ್ದು ಅದಕ್ಕೆ ಸೈನ್ ಮಾಡೋದು ಅಷ್ಟೇ. ಗಟ್ಟಿ ಧ್ವನಿ ಇರುತ್ತೆ ಅಂತ ನೋಡಿ, ಆ ಥರ ಪಾರ್ಟ್ ನಾವು ಅಲ್ವೇ ಅಲ್ಲ. ಈಗಾಗಲೇ ಒಂದು 10 ಸಾರಿ ಹೇಳಿದ್ದೀವಿ. ಸೊ ಅದು ಮುಂದುವರಿತಾರ ಇಲ್ಲ ಇಷ್ಟಕ್ಕೇನ ನಮ್ಗೆ ಅದಕ್ಕೆ ಗೊತ್ತಿಲ್ಲ ಅಂತ ಹೇಳಿದೀವಿ. ಅಲ್ಲಿ ಸದ್ಯಕ್ಕಂತೆ ಅವರೇ ಇದಾರೆ, ಒಳ್ಳೆ ಆಡ್ತಿ ಕೊಡ್ತಾರೆ, ಇಷ್ಟು ಪತ್ರ ಹೇಳಬಲ್ಲೆ ಅಷ್ಟೇ. ಸರ್, ಪವರ್ ಶೇರಿಂಗ್ ಇದೆ ಅನ್ನೋದಾದ್ರೆ ಸಿಎಂ ಸ್ಥಾನದ ಬದಲಾವಣೆಯವರೆಗೂ ಕೂಡ ಕೆಪಿಸಿಸಿ ಅಧ್ಯಕ್ಷರು ಇವರೇ ಮುಂದುವರಿತಾರೆ. ಅದು ಗೊತ್ತಿಲ್ಲ, ಪವರ್ ಶೇರಿಂಗ್ ಆಗಿದೆ ನಮ್ಗೆ ಗೊತ್ತಿಲ್ಲ, ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದು ಏನಿದ್ರು AICC ಅವ್ರು ಖರ್ಗೆ ಅವ್ರು ಹೇಳಬೇಕು, ಖರ್ಗೆಜಿ ಸುರ್ಜೇವಾಲ ಅವ್ರು ಹೇಳ್ಬೇಕು. ಅದಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ. ಸರ್, ಬಹುತೇಕ ಸಚಿವರುಗಳು ಹೌದು ಸಿದ್ದರಾಮಯ್ಯ ಅವರು 5 ವರ್ಷದ ಮುಖ್ಯಮಂತ್ರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸರ್. ತಾವೇನಂತೀರಿ ಸರ್? ನಾವೇ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ. ಈ ಎಲ್ಲ ವಿಚಾರ ಸುರಾಜ್ ರಾಯರೆಡ್ಡಿ ಅವರ ಬಳಿಕ ಸತೀಶ್ ಜಾರಕಿಹೊಳಿ ಕೂಡ ಈ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಪಟ್ಟದ ವಿಚಾರವಾಗಿ ಮಾತಾಡಿದ್ದಾರೆ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ರಾಯರೆಡ್ಡಿ ಬಳಿಕ ಮತ್ತೊಬ್ಬ ಆಪ್ತ ಸಚಿವ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು ಅಂತ ಸತೀಶ್ ಹೇಳಿರೋದು. ಮುಂದಿನ ಚುನಾವಣೆಯನ್ನ ಗೆಲ್ಲಬೇಕು ಅಂದ್ರೆ ಅವ್ರು ಇರಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ. ಇದು ಸತೀಶ್ ಜಾರಕಿಹೊಳಿ ಅವರ ಮಾತು. ಬೆಂಗಳೂರಿನಲ್ಲಿ ಮಾತಾಡ್ತಾ ಸಚಿವ ಸತೀಶ್ ಜಾರಕಿಹೊಳಿ ಈ ಸಿಎಂ ಕುರ್ಚಿ ವಿಚಾರವಾಗಿ ಮಾತಾಡಿದ್ದಾರೆ. ಇನ್ನು ಅವರು ಮಾತಾಡಿದ ದಾಟಿ ಯಾವ ರೀತಿ ಇತ್ತು ಅಂತಂದ್ರೆ 5 ವರ್ಷನೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅನ್ನೋ ಲೆಕ್ಕದಲ್ಲೇ ಇತ್ತು. ಬಹುತೇಕ ಸಚಿವರುಗಳು ಹೌದು ಸಿದ್ದರಾಮಯ್ಯ ಅವರು 5 ವರ್ಷದ ಮುಖ್ಯಮಂತ್ರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸರ್. ತಾವೇನಂತೀರಿ ಸರ್? ನಾವೇ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ, ನಾವೇನು ಹೇಳ್ಬೇಕು ಈಗ? ತಮ್ಮ ಪ್ರಕಾರ ಈಗ ಅವ್ರು ಹೇಳಿದ್ಮ್ಯಾಗ ನಮ್ದು ಅದಕ್ಕೆ ಸೈನ್ ಮಾಡೋದು ಅಷ್ಟೇ. ಗಟ್ಟಿ ಧ್ವನಿ ಇರುತ್ತೆ ಅಂತ ನೋಡಿ, ಆ ಥರ ಪಾರ್ಟ್ ನಾವು ಅಲ್ವೇ ಅಲ್ಲ. ಈಗಾಗಲೇ ಒಂದು 10 ಸಾರಿ ಹೇಳಿದ್ದೀವಿ. ಸೊ ಅದು ಮುಂದುವರಿತಾರ ಇಲ್ಲ ಇಷ್ಟಕ್ಕೇನ ನಮ್ಗೆ ಅದಕ್ಕೆ ಗೊತ್ತಿಲ್ಲ ಅಂತ ಹೇಳಿದೀವಿ. ಅಲ್ಲಿ ಸದ್ಯಕ್ಕಂತೆ ಅವರೇ ಇದಾರೆ, ಒಳ್ಳೆ ಆಡ್ತಿ ಕೊಡ್ತಾರೆ, ಇಷ್ಟು ಪತ್ರ ಹೇಳಬಲ್ಲೆ ಅಷ್ಟೇ. ಸರ್, ಪವರ್ ಶೇರಿಂಗ್ ಇದೆ ಅನ್ನೋದಾದ್ರೆ ಸಿಎಂ ಸ್ಥಾನದ ಬದಲಾವಣೆಯವರೆಗೂ ಕೂಡ ಕೆಪಿಸಿಸಿ ಅಧ್ಯಕ್ಷರು ಇವರೇ ಮುಂದುವರಿತಾರೆ. ಅದು ಗೊತ್ತಿಲ್ಲ, ಪವರ್ ಶೇರಿಂಗ್ ಆಗಿದೆ ನಮ್ಗೆ ಗೊತ್ತಿಲ್ಲ, ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದು ಏನಿದ್ರು AICC ಅವ್ರು ಖರ್ಗೆ ಅವ್ರು ಹೇಳಬೇಕು, ಖರ್ಗೆಜಿ ಸುರ್ಜೇವಾಲ ಅವ್ರು ಹೇಳ್ಬೇಕು. ಅದಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ. ಬಹುತೇಕ ಸಚಿವರುಗಳು ಹೌದು ಸಿದ್ದರಾಮಯ್ಯ ಅವರು 5 ವರ್ಷದ ಮುಖ್ಯಮಂತ್ರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸರ್. ತಾವೇನಂತೀರಿ ಸರ್? ನಾವೇ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ. ಈ ಎಲ್ಲ ವಿಚಾರ ಸುರಾಜ್ ರಾಯರೆಡ್ಡಿ ಅವರ ಬಳಿಕ ಸತೀಶ್ ಜಾರಕಿಹೊಳಿ ಕೂಡ ಈ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಪಟ್ಟದ ವಿಚಾರವಾಗಿ ಮಾತಾಡಿದ್ದಾರೆ. 5 ವರ್ಷವೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ರಾಯರೆಡ್ಡಿ ಬಳಿಕ ಮತ್ತೊಬ್ಬ ಆಪ್ತ ಸಚಿವ ಆಗಿರುವಂತಹ ಸತೀಶ್ ಜಾರಕಿಹೊಳಿ ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು ಅಂತ ಸತೀಶ್ ಹೇಳಿರೋದು. ಮುಂದಿನ ಚುನಾವಣೆಯನ್ನ ಗೆಲ್ಲಬೇಕು ಅಂದ್ರೆ ಅವ್ರು ಇರಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ. ಇದು ಸತೀಶ್ ಜಾರಕಿಹೊಳಿ ಅವರ ಮಾತು. ಬೆಂಗಳೂರಿನಲ್ಲಿ ಮಾತಾಡ್ತಾ ಸಚಿವ ಸತೀಶ್ ಜಾರಕಿಹೊಳಿ ಈ ಸಿಎಂ ಕುರ್ಚಿ ವಿಚಾರವಾಗಿ ಮಾತಾಡಿದ್ದಾರೆ. ಇನ್ನು ಅವರು ಮಾತಾಡಿದ ದಾಟಿ ಯಾವ ರೀತಿ ಇತ್ತು ಅಂತಂದ್ರೆ 5 ವರ್ಷನೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಇರ್ತಾರೆ ಅನ್ನೋ ಲೆಕ್ಕದಲ್ಲೇ ಇತ್ತು.
ಬಹುತೇಕ ಸಚಿವರುಗಳು ಹೌದು ಸಿದ್ದರಾಮಯ್ಯ ಅವರು 5 ವರ್ಷದ ಮುಖ್ಯಮಂತ್ರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸರ್. ತಾವೇನಂತೀರಿ ಸರ್? ನಾವೇ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ, ಮತ್ತೆ ನಾವೇನು ಹೇಳ್ಬೇಕು ಈಗ? ತಮ್ಮ ಪ್ರಕಾರ ಈಗ ಅವ್ರು ಹೇಳಿದ್ಮ್ಯಾಗ ನಮ್ದು ಅದಕ್ಕೆ ಒಂದು ಸೈನ್ ಮಾಡೋದು ಅಷ್ಟೇ. ಗಟ್ಟಿ ಧ್ವನಿ ಇರುತ್ತೆ ಅಂತ ನೋಡಿ, ಅದರ ಪಾರ್ಟ್ ನಾವು ಅಲ್ವೇ ಅಲ್ಲ. ಈಗಾಗಲೇ ಒಂದು 10 ಸಾರಿ ಹೇಳಿದ್ದೀವಿ. ಸೊ ಅದು ಮುಂದುವರಿತಾರ ಇಲ್ಲ ಇಷ್ಟಕ್ಕೆ ನಮ್ಗೆ ಅದಕ್ಕೆ ಗೊತ್ತಿಲ್ಲ ಅಂತ ಹೇಳಿದೀವಿ. ಅಲ್ಲಿ ಸದ್ಯಕ್ಕಂತೆ ಅವರೇ ಇದಾರೆ, ಒಳ್ಳೆ ಆಡ್ತಿಕೊಳ್ತಾರೆ, ಇಷ್ಟು ಮಾತ್ರ ಹೇಳಬಲ್ಲೆ ಅಷ್ಟೇ. ಸರ್, ಪವರ್ ಶೇರಿಂಗ್ ಇದೆ ಅನ್ನೋದಾದ್ರೆ ಸಿಎಂ ಸ್ಥಾನದ ಬದಲಾವಣೆಯವರೆಗೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಇವರೇ ಅದು ಗೊತ್ತಿಲ್ಲ. ಪವರ್ ಶೇರಿಂಗ್ ಆಗಿದೆ ನಮ್ಗೆ ಗೊತ್ತಿಲ್ಲ, ಇವರೇ ಮುಂದುವರಿತಾರ ಇಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಅದು ಏನಿದ್ರು AICC ಅವ್ರು ಖರ್ಗೆ ಅವ್ರು ಹೇಳಬೇಕು, ಖರ್ಗೆಜಿ, ಸುರ್ಜೇವಾಲ ಅವ್ರು ಹೇಳ್ಬೇಕು. ಅದಕ್ಕೆ ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲವೇ ಇಲ್ಲ. ಬಹುತೇಕ ಸಚಿವರುಗಳು ಹೌದು ಸಿದ್ದರಾಮಯ್ಯ ಅವರು 5 ವರ್ಷದ ಮುಖ್ಯಮಂತ್ರಿ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸರ್. ತಾವೇನಂತೀರಿ ಸರ್? ನಾವೇ ಅವ್ರು ಹೇಳಿದ್ಮ್ಯಾಗ ಆಯ್ತಲ್ಲ. ಈ ಎಲ್ಲಾ ವಿಚಾರ